ಮಾಡ್ತಾರೆ. ಬಹುಶಃ ಎಲ್ಲ ಗೊಂದಲಕ್ಕೂ ಕೂಡ ಒಂದು ಅಂತಿಮವಾದಂಥ ಫುಲ್ ಸ್ಟಾಪ್ ಬೀಳುವಂಥ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರು ನಾಳೆಗೆ ಹೋಗ್ತಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸಿಎಂ ಜೊತೆ ನಾಳೆ ಹಲವು ನಾಯಕರು ದೆಹಲಿ ದಂಡಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ರೆ ಸಿಎಂ ಜೊತೆಗೆ ಹಲವು ಸಚಿವರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹಲವರು ಸಿಎಂ ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಂಜೆ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಪರಮೇಶ್ವರ್ ಅವರು ಹೋಗ್ತಾ ಇದ್ದಾರೆ. ಹಾಗೆ MB ಪಾಟೀಲ್, KJ ಜಾರ್ಜ್, ಭೈರತಿ ಸುರೇಶ್, HC ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ದೆಹಲಿಗೆ ನಾಳೆಗೆ ಹೋಗ್ತಾ ಇದ್ದಾರೆ. ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದೇನು ಕೇಳಿದರೆ, ಸಿದ್ದರಾಮಯ್ಯನವರು ನಾಳೆಗೆ ಹೋಗಿ ನಾಳೆ ಇದೆಲ್ಲ ಗೊಂದಲಗಳಿಗೆ ಒಂದು ಅಂತಿಮವಾದಂಥ ಫುಲ್ ಸ್ಟಾಪ್ ಇಟ್ಟು ಬರ್ತಾರಾ ಅನ್ನುವಂಥದ್ದು. ಇನ್ನೆರಡು ವರ್ಷ ಬಾಕಿ ಇದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಮಾಡೋದಕ್ಕೆ. 3 ವರ್ಷವನ್ನು ಪೂರ್ಣಗೊಳಿಸಿದ್ದಾರೆ. ಹೀಗಿರುವಾಗ ರಾಜ್ಯದ ಮುಂದೆ ಇರುವಂಥ ಈ ಗ್ಯಾರಂಟಿ ಯೋಜನೆಗಳು ಮತ್ತೊಂದು ಮಗದೊಂದು ಇದೆಲ್ಲದರ ನಡುವೆ ಈಗ ನಾಯಕತ್ವದ್ದೇ ಭಾಳ ದೊಡ್ಡ ಗೊಂದಲ ರಾಜ್ಯದಲ್ಲಿ ಏರ್ಪಟ್ಟಿದೆ. ಹೀಗಿರುವಾಗ ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅನ್ನೋದು. ರಾಜ್ಯದಲ್ಲಿ ಆಗ್ತಿರುವ ಗೊಂದಲಗಳಿಗೆ ರಾಹುಲ್ ಗಾಂಧಿ ತೆರೆ ಎಳಿತಾರ? ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಲಿರುವ ರಾಹುಲ್ ಗಾಂಧಿ AICC ಉನ್ನತ ಮಟ್ಟದ ಪದಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ನಾಳೆ CMಗೆ ನಿರ್ದೇಶನವನ್ನು ಹೈಕಮಾಂಡ್ ನೀಡುತ್ತೆ. ಹೈಕಮಾಂಡ್ ಬಹಳ ಕ್ಲಿಯರ್ ಆಗಿ ಇಷ್ಟು ದಿನಗಳ ಕಾಲ ಜಗ್ಗಾಡ್ಕೊಂಡು ಬಂದಂಥ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿಯನ್ನು ನಾಳೆ ಹೈಕಮಾಂಡ್ ನೀಡುತ್ತೆ. ಹೈಕಮಾಂಡ್ ರಾಹುಲ್ ಗಾಂಧಿ ಅವರೇ ಸ್ವತಃ ಸಿದ್ದರಾಮಯ್ಯನವರಿಗೆ ಬರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಒಂದಂತೂ ಸ್ಪಷ್ಟವಾಗಿದೆ, ಏನಾದರೂ ಒಂದು ನಾಳೆಗೆ ಅಂತಿಮವಾಗಿ ನಾಯಕತ್ವದ ವಿಚಾರವಾಗಿ, ಸಚಿವ ಸಂಪುಟದ ಪುನರ್ರಚನೆ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾಳಿನ ಭೇಟಿ ಮಾತುಕತೆ ಎಷ್ಟು ಮಹತ್ವ ಪಡ್ಕೊಂಡಿದೆ? ಯಾರ್ಯಾರು ಹೋಗ್ತಾ ಇದ್ದಾರೆ ದೆಹಲಿಗೆ? ಸಿದ್ದರಾಮಯ್ಯನವರಿಗೆ ಎಷ್ಟು ಗಂಟೆ ಫ್ಲೈಟು ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯ ರಾಜಕೀಯ ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ದಿನ ಆಗುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಯಾಕಂದರೆ ಕಳೆದ 6 ತಿಂಗಳಿಂದ ನಾಯಕತ್ವದ ಗೊಂದಲ, ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಹಲವು ವಿಚಾರಗಳು ನೆನೆಗೂ ಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು. ಯಾಕಂದರೆ KPCC ಅಧ್ಯಕ್ಷರ ಸ್ಥಾನ ಕೂಡ ಬದಲಾಗಬೇಕಾಗಿದೆ. ಎಲ್ಲ ವಿಚಾರ ಸಂಬಂಧವಾಗಿ ನಾಳೆ ಹೈಕಮಾಂಡ್ ನಾಯಕರು ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ರಾಹುಲ್ ಗಾಂಧಿ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೇವಲ CM ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಅನ್ನುವಂಥದ್ದು. ಕಳೆದ 2 ದಿನಗಳಿಂದ ಈಗಾಗಲೇ AICC ನಾಯಕರು ಒಂದು ಹಂತದ ಸಭೆಯನ್ನು ಮಾಡಿ ಒಂದು ನಿರ್ದೇಶನ ಕೊಡೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆ CM ಸಿದ್ದರಾಮಯ್ಯ ಅವ್ರನ್ನ ಕರೆಸ್ಕೊಂಡು AICC ಕಚೇರಿಯಲ್ಲಿ ಒಂದು ಸ್ಪಷ್ಟವಾದಂಥ ನಿರ್ದೇಶನಗಳನ್ನು CM ಅವರಿಗೆ ಕೊಡ್ತಾರೆ. ಆ CM ಅವರು ಅದನ್ನು ಪಾಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನಗಳು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ರಾಜಕೀಯದ ವಿಚಾರವಾಗಿ ಒಂದಷ್ಟು ವಿಚಾರಗಳು ಗರಿಗೆದರ್ತಾ ಇರ್ತಕ್ಕಂಥದ್ದು. CM ಜೊತೆಗೆ ಸಾಕಷ್ಟು ಸಚಿವರು ಕೂಡ ಹೋಗ್ತಾ ಇದ್ದಾರೆ. 8-10 ಸಚಿವರು ಹೋಗ್ತಾ ಇದ್ದಾರೆ ಮತ್ತು ಶಾಸಕರು ಕೂಡ ಹೋಗ್ತಾ ಇದ್ದಾರೆ. ನಾಳೆ ರಾಜ್ಯ ರಾಜಕೀಯ ನಾಳೆ ದೆಹಲಿಯಲ್ಲಿ ಶಿಫ್ಟ್ ಆಗುತ್ತೆ. ಅಲ್ಲಿ ಹೈಕಮಾಂಡ್ ಕೊಟ್ಟಂಥ ನಿರ್ದೇಶನಗಳನ್ನು CM ಸಿದ್ದರಾಮಯ್ಯ ಅವರು ತೆಗೆದುಕೊಂಡು ಬರೋ ರಾಜ್ಯಕ್ಕೆ ವಾಪಸ್ ಹೋಗಿದ್ದಾರೆ. ಬಹಳ ಪ್ರಮುಖವಾಗಿ ಒಂದು ನಾಯಕತ್ವದ ವಿಚಾರವಾಗಿ ಅಂತಿಮವಾದಂಥ ನಿರ್ಧಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ತಿಳಿಸಬಹುದು. ಒಂದು ತಾವೇ ಮುಂದುವರಿ ಅನ್ನೋದಾದರೆ ಸಚಿವ ಸಂಪುಟ ಪುನರ್ರಚನೆ ಗ್ರೀನ್ ಸಿಗ್ನಲ್ ಕಾಂಗ್ರೆಸ್ ಹೈಕಮಾಂಡ್ ಕೊಡುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದ್ದಾವೆ. ಒಂದು ವೇಳೆ ನಾಯಕತ್ವದಿಂದ ತ್ಯಜಿಸಬೇಕು ಅನ್ನುವಂಥ ಸೂಚನೆಗಳು ಅನ್ನೋದಾದರೆ CM ಸಿದ್ದರಾಮಯ್ಯ ಅವರು ಒಂದಷ್ಟು ಸಮಯವನ್ನು ತೆಗೆದುಕೊಳ್ಳಬಹುದು. ಆ ಸಮಯವನ್ನು ತೆಗೆದುಕೊಂಡು ಒಂದು ಪ್ಲಾನ್ ಅನ್ನು ರೆಡಿ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮಂಡಿಸುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲವೂ ಕೂಡ ಅಂತ್ಯಕಂತ್ಯಗಳಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ದೇಶನಗಳನ್ನು ಕೊಡುತ್ತೆ ಅನ್ನುವಂಥದ್ದು ಎಲ್ಲರನ್ನ ಕೂಡ ಈಗ ಆಶ್ಚರ್ಯಚಕಿತವಾಗಿ ಇಟ್ಟುಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಚಿವರು ಕೂಡ ಒಂದು ದೆಹಲಿಯತ್ತ ಮುಖ ಮಾಡಿರ್ತಾರೆ. ಯಾವ ರೀತಿಯಾದಂಥ ನಿರ್ದೇಶನಗಳನ್ನು ಕೊಡುತ್ತೆ, ರಾಜ್ಯ ರಾಜಕೀಯದ ಮೇಲೆ ಯಾವ ಎಫೆಕ್ಟ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಯಾವ ಬೆಳವಣಿಗೆಗಳಾಗ್ತವೆ ಅನ್ನುವಂಥದ್ದು. ಒಂದು SIR ಸೇರಿದಂತೆ ಇನ್ನುಳಿದಂತೆ ರಾಜ್ಯಸಭಾ ಚುನಾವಣೆಯೂ ಕೂಡ ಇದೆ. ಈ ವಿಚಾರವಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ಮಾಡಿ ಒಂದಷ್ಟು ನಿರ್ದೇಶನಗಳನ್ನು ಕೊಡುತ್ತಾ ಅನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಅಂತಿಮವಾಗಿ ನಾಯಕತ್ವದ ವಿಚಾರ ಕಳೆದ 6 ತಿಂಗಳಿಂದ ಗೊಂದಲದಲ್ಲಿರ್ತಕ್ಕಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಕೂಡ ಅಂತಿಮವಾಗಿ ಗೊಂದಲದಲ್ಲಿರ್ತಕ್ಕಂಥದ್ದು. ಈ ವಿಚಾರವಾಗಿ ಒಂದು ನಿರ್ದೇಶನಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ನೀಡಲಿದೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳ್ಯದೊಳಗಡೆ ನಡೀತಾ ಇರುವಂಥ ಇದೆಲ್ಲ ಗೊಂದಲಗಳು ಕೂಡ ಬಗೆಹರಿಯಲೇಬೇಕು. ನಾಳೆಗೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ಕುರಿತಾಗಿ ಮಾತಾಡ್ತಾ ಹೇಳಿದ್ದಾರೆ, ನಾನಂತೂ ಹೋಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ನಾಳೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಟ್ಟ ಒಳಗಡೆ ಏನಿದೆ ಗೊತ್ತಿಲ್ಲ. ಅಜೆಂಡಾ
ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆ ಇಲ್ಲ. ಏನ್ ನೀವೇ ಹೇಳ್ಬೇಕೇನು ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥಿ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗ್ಲೇಬೇಕಲ್ಲ. ನಾವು ಭಾಳ ಎಲ್ಲರದ್ದು ಡಿಪೆಂಡ್ ಅದೇ ಇದೆ. ಇತ್ಯರ್ಥಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನ್ ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವು ಎಲ್ಲರೂ. ಇಲ್ಲ ನಾವು ಮಾಡ್ತಾರೆ. ಬಹುಶಃ ಎಲ್ಲ ಗೊಂದಲಕ್ಕೂ ಕೂಡ ಒಂದು ಅಂತಿಮವಾದಂತ ಫುಲ್ ಸ್ಟಾಪ್ ಬೀಳುವಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರು ನಾಳೆಗೆ ಹೋಗ್ತಾರೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸಿಎಂ ಜೊತೆ ನಾಳೆ ಹಲವು ನಾಯಕರು ದೆಹಲಿ ದಂಡಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ರೆ ಸಿಎಂ ಜೊತೆಗೆ ಹಲವು ಸಚಿವರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹಲವರು ಸಿಎಂ ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಂಜೆ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ಪರಮೇಶ್ವರ್ ಅವರು ಹೋಗ್ತಾ ಇದ್ದಾರೆ. ಹಾಗೆ MB ಪಾಟೀಲ್, KJ ಜಾರ್ಜ್, ಭೈರತಿ ಸುರೇಶ್, HC ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ದೆಹಲಿಗೆ ನಾಳೆಗೆ ಹೋಗ್ತಾ ಇದ್ದಾರೆ. ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದೇನು ಕೇಳಿದರೆ, ಸಿದ್ದರಾಮಯ್ಯನವರು ನಾಳೆಗೆ ಹೋಗಿ ನಾಳೆ ಇದೆಲ್ಲ ಗೊಂದಲಗಳಿಗೆ ಒಂದು ಅಂತಿಮವಾದಂಥ ಫುಲ್ ಸ್ಟಾಪ್ ಇಟ್ಟು ಬರ್ತಾರಾ ಅನ್ನುವಂಥದ್ದು. ಇನ್ನು2 ವರ್ಷ ಬಾಕಿ ಇದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಮಾಡೋದಕ್ಕೆ. 3 ವರ್ಷವನ್ನು ಪೂರ್ಣಗೊಳಿಸಿದ್ದಾರೆ. ಹೀಗಿರುವಾಗ ರಾಜ್ಯದ ಮುಂದೆ ಇರುವಂಥ ಈ ಗ್ಯಾರಂಟಿ ಯೋಜನೆಗಳು, ಮತ್ತೊಂದು ಮಗದೊಂದು, ಇದೆಲ್ಲದರ ನಡುವೆ ಈಗ ನಾಯಕತ್ವದ್ದೇ ಭಾಳ ದೊಡ್ಡ ಗೊಂದಲ ರಾಜ್ಯದಲ್ಲಿ ಏರ್ಪಟ್ಟಿದೆ. ಹೀಗಿರುವಾಗ ರಾಜ್ಯ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಅನ್ನೋದು. ರಾಜ್ಯದಲ್ಲಿ ಆಗ್ತಿರುವ ಗೊಂದಲಗಳಿಗೆ ರಾಹುಲ್ ಗಾಂಧಿ ತೆರೆ ಎಳಿತಾರಾ? ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಲಿರುವ ರಾಹುಲ್ ಗಾಂಧಿ AICC ಉನ್ನತ ಮಟ್ಟದ ಪದಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ನಾಳೆ CMಗೆ ನಿರ್ದೇಶನವನ್ನು ಹೈಕಮಾಂಡ್ ನೀಡುತ್ತೆ. ಹೈಕಮಾಂಡ್ ಬಹಳ ಕ್ಲಿಯರ್ ಆಗಿ ಇಷ್ಟು ದಿನಗಳ ಕಾಲ ಜಗ್ಗಾಡ್ಕೊಂಡು ಬಂದಂಥ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿಯನ್ನು ನಾಳೆ ಹೈಕಮಾಂಡ್ ನೀಡುತ್ತೆ. ಹೈಕಮಾಂಡ್ ರಾಹುಲ್ ಗಾಂಧಿ ಅವರೇ ಸ್ವತಃ ಸಿದ್ದರಾಮಯ್ಯನವರಿಗೆ ಬರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಒಂದಂತೂ ಸ್ಪಷ್ಟವಾಗಿದೆ, ಏನಾದರೂ ಒಂದು ನಾಳೆಗೆ ಅಂತಿಮವಾಗಿ ನಾಯಕತ್ವದ ವಿಚಾರವಾಗಿ, ಸಚಿವ ಸಂಪುಟದ ಪುನರ್ರಚನೆ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾಳಿನ ಭೇಟಿ ಮಾತುಕತೆ ಎಷ್ಟು ಮಹತ್ವ ಪಡ್ಕೊಂಡಿದೆ? ಯಾರ್ಯಾರು ಹೋಗ್ತಾ ಇದ್ದಾರೆ ದೆಹಲಿಗೆ? ಸಿದ್ದರಾಮಯ್ಯನವರಿಗೆ ಎಷ್ಟು ಗಂಟೆ ಫ್ಲೈಟು ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯ ರಾಜಕೀಯ ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ದಿನ ಆಗುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಯಾಕಂದರೆ ಕಳೆದ 6 ತಿಂಗಳಿಂದ ನಾಯಕತ್ವದ ಗೊಂದಲ, ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಹಲವು ವಿಚಾರಗಳು ನೆನೆಗೂ ಗುದಿಗೆ ಬಿದ್ದಿರತಕ್ಕಂಥದ್ದು. ಯಾಕಂದರೆ KPCC ಅಧ್ಯಕ್ಷರ ಸ್ಥಾನ ಕೂಡ ಬದಲಾಗಬೇಕಾಗಿದೆ. ಎಲ್ಲ ವಿಚಾರ ಸಂಬಂಧವಾಗಿ ನಾಳೆ ಹೈಕಮಾಂಡ್ ನಾಯಕರು ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ರಾಹುಲ್ ಗಾಂಧಿ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೇವಲ CM ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಅನ್ನುವಂಥದ್ದು. ಕಳೆದ 2 ದಿನಗಳಿಂದ ಈಗಾಗಲೇ AICC ನಾಯಕರು ಒಂದು ಹಂತದ ಸಭೆಯನ್ನು ಮಾಡಿ ಒಂದು ನಿರ್ದೇಶನ ಕೊಡೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆ CM ಸಿದ್ದರಾಮಯ್ಯ ಅವ್ರನ್ನ ಕರೆಸ್ಕೊಂಡು AICC ಕಚೇರಿಯಲ್ಲಿ ಒಂದು ಸ್ಪಷ್ಟವಾದಂಥ ನಿರ್ದೇಶನಗಳನ್ನು CM ಅವರಿಗೆ ಕೊಡ್ತಾರೆ. ಆ CM ಅವರು ಅದನ್ನು ಪಾಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನಗಳು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ರಾಜಕೀಯದ ವಿಚಾರವಾಗಿ ಒಂದಷ್ಟು ವಿಚಾರಗಳು ಗರಿಗೆದರ್ತಾ ಇರ್ತಕ್ಕಂಥದ್ದು. CM ಜೊತೆಗೆ ಸಾಕಷ್ಟು ಸಚಿವರು ಕೂಡ ಹೋಗ್ತಾ ಇದ್ದಾರೆ. 8-10 ಸಚಿವರು ಹೋಗ್ತಾ ಇದ್ದಾರೆ ಮತ್ತು ಶಾಸಕರು ಕೂಡ ಹೋಗ್ತಾ ಇದ್ದಾರೆ. ನಾಳೆ ರಾಜ್ಯ ರಾಜಕೀಯ ನಾಳೆ ದೆಹಲಿಯಲ್ಲಿ ಶಿಫ್ಟ್ ಆಗುತ್ತೆ. ಅಲ್ಲಿ ಹೈಕಮಾಂಡ್ ಕೊಟ್ಟಂಥ ನಿರ್ದೇಶನಗಳನ್ನು CM ಸಿದ್ದರಾಮಯ್ಯ ಅವರು ತೆಗೆದುಕೊಂಡು ಬರೋ ರಾಜ್ಯಕ್ಕೆ ವಾಪಸ್ ಹೋಗಿದ್ದಾರೆ. ಭಾಳ ಪ್ರಮುಖವಾಗಿ ಒಂದು ನಾಯಕತ್ವದ ವಿಚಾರವಾಗಿ ಅಂತಿಮವಾದಂಥ ನಿರ್ಧಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ತಿಳಿಸಬಹುದು. ಒಂದು ತಾವೇ ಮುಂದುವರಿ ಅನ್ನೋದಾದರೆ ಸಚಿವ ಸಂಪುಟ ಪುನರ್ರಚನೆ ಗ್ರೀನ್ ಸಿಗ್ನಲ್ ಕಾಂಗ್ರೆಸ್ ಹೈಕಮಾಂಡ್ ಕೊಡುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದ್ದಾವೆ. ಒಂದು ವೇಳೆ ನಾಯಕತ್ವದಿಂದ ತ್ಯಜಿಸಬೇಕು ಅನ್ನುವಂಥ ಸೂಚನೆಗಳು ಅನ್ನೋದಾದರೆ CM ಸಿದ್ದರಾಮಯ್ಯ ಅವರು ಒಂದಷ್ಟು ಸಮಯವನ್ನು ತೆಗೆದುಕೊಳ್ಳಬಹುದು. ಆ ಸಮಯವನ್ನು ತೆಗೆದುಕೊಂಡು ಒಂದು ಪ್ಲಾನ್ ಅನ್ನು ರೆಡಿ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮಂಡಿಸುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲವೂ ಕೂಡ ಅಂತ್ಯಕಂತ್ಯಗಳು ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ದೇಶನಗಳನ್ನು ಕೊಡುತ್ತೆ ಅನ್ನುವಂಥದ್ದು ಎಲ್ಲರನ್ನ ಕೂಡ ಈಗ ಆಶ್ಚರ್ಯಚಕಿತವಾಗಿ ಇಟ್ಟುಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಚಿವರು ಕೂಡ ಒಂದು ದೆಹಲಿಯತ್ತ ಮುಖ ಮಾಡಿರ್ತಾರೆ. ಯಾವ ರೀತಿಯಾದಂಥ ನಿರ್ದೇಶನಗಳನ್ನು ಕೊಡುತ್ತೆ, ರಾಜ್ಯ ರಾಜಕೀಯದ ಮೇಲೆ ಯಾವ ಎಫೆಕ್ಟ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಯಾವ ಬೆಳವಣಿಗೆಗಳಾಗ್ತವೆ ಅನ್ನುವಂಥದ್ದು. ಒಂದು SIR ಸೇರಿದಂತೆ ಇನ್ನುಳಿದಂತೆ ರಾಜ್ಯಸಭಾ ಚುನಾವಣೆಯೂ ಕೂಡ ಇದೆ. ಈ ವಿಚಾರವಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ಮಾಡಿ ಒಂದಷ್ಟು ನಿರ್ದೇಶನಗಳನ್ನು ಕೊಡುತ್ತಾ ಅನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಅಂತಿಮವಾಗಿ ನಾಯಕತ್ವದ ವಿಚಾರ ಕಳೆದ 6 ತಿಂಗಳಿಂದ ಗೊಂದಲದಲ್ಲಿರ್ತಕ್ಕಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಕೂಡ ಅಂತಿಮವಾಗಿ ಗೊಂದಲದಲ್ಲಿರ್ತಕ್ಕಂಥದ್ದು. ಈ ವಿಚಾರವಾಗಿ ಒಂದು ನಿರ್ದೇಶನಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ನೀಡಲಿದೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳ್ಯದೊಳಗಡೆ ನಡೀತಾ ಇರುವಂತ ಇದೆಲ್ಲ ಗೊಂದಲಗಳು ಕೂಡ ಬಗೆಹರಿಯಲೇಬೇಕು. ನಾಳೆಗೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ಕುರಿತಾಗಿ ಮಾತಾಡ್ತಾ ಹೇಳಿದ್ದಾರೆ, ನಾನಂತೂ ಹೋಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ನಾಳೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನಿದೆ ಗೊತ್ತಿಲ್ಲ ಅಜೆಂಡಾ. ಅದು ನಮ್ ಕಡೆ ಇಲ್ಲ, ಆ ಲೆಕ್ಕ ನಮ್ ಕಡೆ ಇಲ್ಲ. ಏನ್ ನೀವೇ ಹೇಳ್ಬೇಕೇನ್ ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವ್ ಹೇಳ್ತಿದ್ವಿ ಬೇಗ ಇತ್ಯರ್ಥಿ ಅಂತ ಬಂದಿದೆ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗ್ಲೇಬೇಕಲ್ಲ. ನಾವು ಎಲ್ಲರದ್ದು ಡಿಪಾರ್ಟ್ ಅದೇ ಇದೆ. ಇತ್ಯರ್ಥಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನ್ ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವ್ ಎಲ್ಲರೂ.